ಲೋಕಸಭಾ ಚುನಾವಣೆಗೆ ದೋಸ್ತಿಯಾಗಿ ಇರುವಂತಹ ಕಣಕ್ಕಿಳಿದಿರುವಂತಹ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಇವತ್ತು ಬೆಂಗಳೂರಿನಲ್ಲಿ ಬೃಹತ್ತಾದಂತಹ ಶಕ್ತಿ ಪ್ರದರ್ಶನವನ್ನ ಎರಡೂ ಪಕ್ಷಗಳು ಮಾಡ್ತಾ ಇವೆ. ಬೆಂಗಳೂರಿನ ಬಿಐಇಸಿ ಮೈದಾನದಲ್ಲಿ ಬೃಹತ್ ವೇದಿಕೆಯನ್ನು ಸಜ್ಜು ಮಾಡಲಾಗಿದೆ. ಜಂಟಿ ಸಮಾವೇಶಕ್ಕೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಚಾಲನೆಯನ್ನು ಕೊಡಲಿದ್ದಾರೆ. ರಾಹುಲ್ಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಕೂಡ ಸಾಥ್ ನೀಡಲಿದ್ದಾರೆ. ಇವತ್ತು ಸಂಜೆ 4 ಗಂಟೆಗೆ ದೋಸ್ತಿಗಳು ಬೃಹತ್ ಸಮಾವೇಶವನ್ನು ನಡೆಸ್ತಾ ಇದ್ದಾರೆ. ಈ ಸಮಾವೇಶಕ್ಕೆ ಸುಮಾರು 5 ಲಕ್ಷ ಮಂದಿ ಭಾಗಿಯಾಗುವಂತಹ ನಿರೀಕ್ಷೆ ಇದೆ. ಹಾಗಾಗಿ ಟ್ರಾಫಿಕ್ ಜಾಮ್ ಆಗುವಂತಹ ಸಾಧ್ಯತೆ ಇರೋದ್ರಿಂದ ಭಾರಿ ಗಾತ್ರದ ವಾಹನಗಳ ಮಾರ್ಗದಲ್ಲಿ ಈಗಾಗಲೇ ಬದಲಾವಣೆಯನ್ನ ಮಾಡಲಾಗಿದೆ. ಯಾಕಂದ್ರೆ ಇವತ್ತು ಜಂಟಿ ಪ್ರಚಾರಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಹಾಗೆ ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡ. ಸೊ ಇನ್ನು ಇವತ್ತು ಸಂಜೆ ಕೈ ತೆನೆ ಬೃಹತ್ ಸಮಾವೇಶ ನಡೀತಾ ಇದೆ. ಸೊ ಬೆಂಗಳೂರಿನ ನೈಸ್ ರಸ್ತೆ ಏನಿದೆ, ನೆಲಮಂಗಲ ರಸ್ತೆ, ಅಲ್ಲಿ ಆ ಒಂದು ಭಾಗದಲ್ಲಿ ದೊಡ್ಡದಾದಂತಹ ಸಮಾವೇಶ. ಜೊತೆಗೆ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಗೆ ಚಾಲನೆ ಅಧಿಕೃತವಾಗಿ ಸಿಗ್ತಾ ಇದೆ. ಬೆಂಗಳೂರಿನ ಬಿಐಇಸಿ ಮೈದಾನದಲ್ಲಿ ಬೃಹತ್ ವೇದಿಕೆಯನ್ನು ಸಜ್ಜು ಮಾಡಲಾಗಿದೆ. ಸೊ ನಿನ್ನೆಯೇ ಎಲ್ಲವೂ ಕೂಡ ಅಂತಿಮ ಹಂತದ ಸಿದ್ಧತೆಗಳನ್ನು ಕೂಡ ನೋಡಿಕೊಳ್ಳಲಾಗಿದೆ. ಸೊ ಹಾಗಾಗಿ ಇವತ್ತು ಕೈ ತೆನೆ ಬೃಹತ್ ಸಮಾವೇಶ ಇರೋದ್ರಿಂದ ಸಾಕಷ್ಟು ಭರ್ಜರಿ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. 5 ಲಕ್ಷ ಕಾರ್ಯಕರ್ತರು ಭಾಗವಹಿಸುವಂತಹ ನಿರೀಕ್ಷೆ ಇರೋದ್ರಿಂದ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ. ಅದ್ರ ಜೊತೆಗೆ ಟ್ರಾಫಿಕ್ ಜಾಮ್ ಆಗುವಂಥ ಸಾಧ್ಯತೆಗಳು ಕೂಡ ಇವತ್ತು ಸಂಡೇ. ಸೊ ಹಾಗಾಗಿ ಸಂಜೆಯ ನಂತರ ಟ್ರಾಫಿಕ್ ಜಾಮ್ ಆಗುವಂಥದ್ದು ಎಂದಿನಂತೆ ಎಲ್ಲ ವಾರಗಳಲ್ಲೂ ಕೂಡ ಇದ್ದದೆ. ಸೊ ಹಾಗಾಗಿ ಅದಕ್ಕೂ ಕೂಡ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಲಾಗಿದೆ. ಎಸ್, ಆ ಸಮಾವೇಶ ನಡೆಯುವಂತಹ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವು ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ಶಿವು, ಇವತ್ತು ಕೈ ಹಾಗೂ ತೆನೆಯ ಜಂಟಿ ಸಮಾವೇಶ ನಡೀತಾ ಇದೆ. ಬಹಳ ಅದ್ದೂರಿಯಾದಂಥ ಸಮಾವೇಶ. ಸುಮಾರು 5 ಲಕ್ಷ ಕಾರ್ಯಕರ್ತರು ಭಾಗವಹಿಸುವಂತಹ ನಿರೀಕ್ಷೆ ಇದೆ. ಇಡೀ ರಾಜ್ಯದಾದ್ಯಂತ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಏನೇನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಯಾವ ರೀತಿ ನಿರೀಕ್ಷೆ ಇದೆ ಜೆಡಿಎಸ್ ಹಾಗೆ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಈ ಸಮಾವೇಶದ ಬಗ್ಗೆ ಅಂತ? ಖಂಡಿತವಾಗ್ಲೂ ಗುರುಪ್ರಸಾದ್, ಇವತ್ತು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಬೃಹತ್ ಸಮಾವೇಶವನ್ನ ಬೆಂಗಳೂರಿನ ತುಮಕೂರು ರಸ್ತೆ ಬಳಿ ಇರುವಂತ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಕೇಂದ್ರದ ಮೈದಾನದಲ್ಲಿ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಯಾಕೆಂದ್ರೆ ಸಮಾವೇಶ ನಡೆಯುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಳ್ಬೇಕು ಆ ಎಲ್ಲ ಸಿದ್ಧತೆ ತಯಾರಿಯನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಮತ್ತೆ ಜೆಡಿಎಸ್ ನಾಯಕರು ಒಟ್ಟಾಗಿ ಈಗ ಮಾಡಿದ್ದಾರೆ. ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ. ಅಂದ್ರೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಮತ್ತೆ ಮಾಜಿ ಪ್ರಧಾನಿ ದೇವೇಗೌಡರು ಬರೋದ್ರಿಂದ ದೊಡ್ಡ ಒಂದು ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ 5 ಲಕ್ಷ ಜನ ಸೇರುವಂತ ಒಂದು ನಿರೀಕ್ಷೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರದಾಗಿದೆ. ಹೀಗಾಗಿ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸುಮಾರು 2 ಲಕ್ಷಕ್ಕೂ ಹೆಚ್ಚಿನ ಒಂದು ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಹೆಚ್ಚಿನ ಪೊಲೀಸರ ಒಂದು ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಜೊತೆಗೆ ತುಮಕೂರು ರಸ್ತೆಯಲ್ಲಿ ವಾಹನಗಳನ್ನ ನಿರ್ಬಂಧ ಮಾಡಲಾಗಿದೆ ಒಂದು ಕಡೆ. ಯಾಕೆಂದ್ರೆ ಸಮಾವೇಶ ಮುಗಿಯುವವರೆಗೆ ಟ್ರಾಫಿಕ್ ಜಾಮ್ ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಕೆಲವೊಂದು ಕಡೆ ಅಂದ್ರೆ ಒಂದು ಕಡೆ ದಾಬಸ್ಪೇಟೆ ಕಡೆಯಿಂದ ಒಂದು ಕಡೆ ಡೈವರ್ಟ್ ಅನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ಮಾಗಡಿ ರೋಡ್ ಕಡೆ ಕೂಡ, ನೆಲಮಂಗಲದಿಂದ ಮಾಗಡಿ ರೋಡ್ ಕಡೆ ಕೂಡ ಡೈವರ್ಟ್ ಅನ್ನ ಮಾಡಲಾಗಿದೆ. ಸೊ ಆ ಎಲ್ಲ ಮುನ್ನೆಚ್ಚರಿಕೆಯನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಇವತ್ತು ಅಧಿಕೃತವಾಗಿ ರಾಹುಲ್ ಗಾಂಧಿ ಅವರು ಈ ಒಂದು ಸಮಾವೇಶದ ಮೂಲಕ ಜಂಟಿ ಒಂದು ಪ್ರಚಾರಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಇಡೀ ದೇಶಾದ್ಯಂತ ಇವತ್ತು ಕೊಡುವಂತ ಒಂದು ಪ್ರಚಾರದ ಚಾಲನೆ ಏನಿದೆ, ಜಂಟಿಯಾಗಿ ಅವರು ಎಲ್ಲೆಲ್ಲಿ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ ಅಲ್ಲೆಲ್ಲ ಕೂಡ ಮೈತ್ರಿ ಪಕ್ಷಗಳ ಜೊತೆ ಪ್ರಚಾರವನ್ನು ಕೂಡ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇವತ್ತು ಏನು ಈಗ ಮೊದಲಿಗೆ ವಿಜಯವಾಡ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗಿದ್ದಾರೆ. ನಂತರ ಅನಂತಪುರದಲ್ಲಿ ಅವರು ಮಧ್ಯಾಹ್ನ ಈಗ ಕಾರ್ಯಕ್ರಮವನ್ನ ಮುಗಿಸಿ ಸಂಜೆ 4:00 ಅವರು ಈ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಬೆಂಗಳೂರಿಗೆ ಬಂದ ಬಳಿಕ ಅವರು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ನಂತರ ಅವರು ದೆಹಲಿಗೆ ರಾಹುಲ್ ಗಾಂಧಿ ಅವರು ತೆರಳುತ್ತಾ ಇದ್ದಾರೆ ಗುರುಪ್ರಸಾದ್. ಸೊ ಅದು ಇವತ್ತಿನ ಒಂದು ಮಟ್ಟಿಗೆ ಏನು ಈ ಒಂದು ಸಮಾವೇಶವನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರು ಒಟ್ಟಾಗಿನೇ ಒಂದು ಬೃಹತ್ ಸಮಾವೇಶವನ್ನ ಇವತ್ತು ಆಯೋಜನೆ ಮಾಡಿಕೊಂಡಿರುವಂತದ್ದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಶಿವ, ಇನ್ನು ರಾಜ್ಯದಲ್ಲಿ ಎಲ್ಲಿ ಜೆಡಿಎಸ್ ಹಾಗೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿದ್ಯೋ ಅಲ್ಲಿಯೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಅಸಮಾಧಾನ ಇನ್ನೂ ಮುಂದುವರೆದಿದೆ. ಯಾಕೆಂದ್ರೆ ಅದು 23ನೇ ತಾರೀಕು ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಜನರ ಮುಂದೆ, ಕಾರ್ಯಕರ್ತರ ಮುಂದೆ ನಾವು ಒಟ್ಟಾಗಿದ್ದೀವಿ, ಒಟ್ಟಾಗಿ ಚುನಾವಣೆಯನ್ನು ಎದುರಿಸಬೇಕು, ಕೋಮುವಾದಿ ಪಕ್ಷವನ್ನು ದೂರ ಇಡಬೇಕು ಅನ್ನುವಂಥ ಸಂದೇಶ ಇವತ್ತು ಎಲ್ಲ ರಾಜ್ಯದ ಕಾಂಗ್ರೆಸ್ನ ನಾಯಕರು, ಜೆಡಿಎಸ್ನ ನಾಯಕರು ಸಾರ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಮುಖ ನಾಯಕರು ಇವತ್ತು ಭಾಗವಹಿಸ್ತಾ ಇದ್ದಾರೆ. ನಿನ್ನೆ ಒಂದು ಆರೋಪ ಕೇಳಿ ಬರ್ತಾ ಇತ್ತು, ಸಿದ್ದರಾಮಯ್ಯನವರ ಫೋಟೋ ಫ್ಲೆಕ್ಸ್ಗಳಲ್ಲಿ ಎಲ್ಲೂ ಕಾಣಿಸ್ತಿಲ್ಲ ಅಂತ. ಸೊ ಇದಕ್ಕೆ ಏನಾದರೂ ಬೇರೆ ರೀತಿಯಾದಂತಹ ಅರ್ಥ ಕಲ್ಪಿಸಬೇಕಾಗಿದೆಯಾ ಅಂತ?
ಇಲ್ಲ ಗುರುಪ್ರಸಾದ್ ನಿನ್ನೆ ಮಟ್ಟಿಗೆ ಇಲ್ದಂತಹ ಭಾವಚಿತ್ರ ಇವತ್ತು ಸಿದ್ದರಾಮಯ್ಯನವರ ಒಂದು ಭಾವಚಿತ್ರಗಳನ್ನು ಕೂಡ ಹಾಕಲಾಗಿದೆ. ಮೈದಾನದ ಸುತ್ತ ಪರಮೇಶ್ವರ್ ಮತ್ತೆ ದಿನೇಶ್ ಗುಂಡೂರಾವ್, ಹಾಗೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ, ಮಾಜಿ ಪ್ರಧಾನಿ ದೇವೇಗೌಡ, ಹಾಗೆ ಸಿಎಂ ಕುಮಾರಸ್ವಾಮಿ ಅವರ ಫೋಟೋಗಳು ಕೂಡ ಭಾವಚಿತ್ರಗಳು ಕೂಡ ಇಲ್ಲಿ ರಾರಾಜಿಸ್ತಾವೆ ಇವತ್ತು. ಯಾಕೆಂದ್ರೆ ನಿನ್ನೆ ಹಾಕಿರಲಿಲ್ಲ ಸಿದ್ದರಾಮಯ್ಯನವರ ಒಂದು ಭಾವಚಿತ್ರಗಳನ್ನ. ಜೆಡಿಎಸ್ ನಾಯಕರ ಭಾವಚಿತ್ರಗಳೇ ಈ ಮೈದಾನದ ತುಂಬಿದ್ವು. ಆದ್ರೆ ಇವತ್ತು ಕಾಂಗ್ರೆಸ್ ನಾಯಕರ ಒಂದು ಭಾವಚಿತ್ರಗಳನ್ನು ಕೂಡ ಇವತ್ತು ಹಾಕಲಾಗಿದೆ. ಜೊತೆಗೆ ನೀವು ಹೇಳಿದಾಗೆ ಇವತ್ತು ರಾಹುಲ್ ಗಾಂಧಿ ಮತ್ತೆ ದೇವೇಗೌಡರು ಒಟ್ಟಾಗಿನೇ ಏನು ಈಗ ಸಾಕಷ್ಟು ಮಂಡ್ಯ, ಹಾಸನ, ತುಮಕೂರು ಸೇರಿದಂತೆ ಏನು ಅಸಮಾಧಾನ ಇದೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಕಾರ್ಯಕರ್ತರ ನಡುವೆ, ಆ ಒಂದು ಅಸಮಾಧಾನವನ್ನ ತಣಿಸುವಂತಹ ನಿಟ್ಟಿನಲ್ಲಿ ಇವತ್ತು ಒಟ್ಟಾಗಿ ಅವರು ಕರೆಯನ್ನ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆಯವರೆಗೆ ನೀವು ಅಸಮಾಧಾನವನ್ನ ಬದಿಗೊತ್ತಿ ಕೆಲಸವನ್ನ ಮಾಡಬೇಕು. ಮೈತ್ರಿ ಅಭ್ಯರ್ಥಿಗಳನ್ನ ನೀವು ಗೆಲ್ಲಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಸಾಕಷ್ಟು ಪರಿಶ್ರಮವನ್ನ ಹಾಕಬೇಕು. ನಿಮ್ಮ ಅಸಮಾಧಾನ ಏನಾದರೂ ಇದ್ರೆ ನಮ್ಮ ಹಿರಿಯ ನಾಯಕರ ಜೊತೆ ಚರ್ಚೆಯನ್ನ ಮಾಡಿ ಬಗೆಹರಿಸಿಕೊಳ್ಳಿ. ಒಂದು ವೇಳೆ ಏನಾದರೂ ನೀವು ಸಮಸ್ಯೆಯನ್ನ ಮುಂದಿಟ್ಕೊಂಡು ಅಸಮಾಧಾನವನ್ನ ವ್ಯಕ್ತಪಡಿಸಿ ಪರೋಕ್ಷವಾಗಿ ಬೇರೆಯವರಿಗೆ ಬೆಂಬಲವನ್ನ ಕೊಟ್ಟಿದ್ದೆ ಆದ್ರೆ ನಿಮ್ಮ ಮೇಲೆ ಶಿಸ್ತು ಕ್ರಮವನ್ನು ಕೂಡ ನಾವು ತೆಗೆದುಕೊಳ್ತೇವೆ ಎನ್ನುವಂತಹ ಒಂದು ಕರೆಯನ್ನ ಇವತ್ತು ಒಂದು ಕಡೆ ಜೆಡಿಎಸ್ ನಾಯಕರಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಕರೆ ಕೊಡ್ತಾರೆ, ಮತ್ತೊಂದು ಕಡೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಮುಖಂಡರು ಮತ್ತೆ ಕಾರ್ಯಕರ್ತರು ಕೂಡ ಇವತ್ತು ಕರೆಯನ್ನ ನೀಡಲಿದ್ದಾರೆ. ಗುರುಪ್ರಸಾದ್, ಓಕೆ ಶಿವು, ಇವತ್ತಿನ ಸಮಾವೇಶ ಮುನ್ನೋಡಿ ಒಂದು ರೀತಿ, ಯಾಕೆಂದ್ರೆ ಎಲೆಕ್ಷನ್ ಅವಧಿ ಬಹಳಷ್ಟು ಕಡಿಮೆ ಇದೆ, ಮೊದಲನೇ ಹಂತದ ಎಲೆಕ್ಷನ್ ಕರ್ನಾಟಕದಲ್ಲಿ ನಡೆಯೋದಕ್ಕೆ. ಹಾಗಾಗಿ ಒಂದು ಕಡೆ ಸಮಾವೇಶಗಳು ನಡಿಬೇಕು, ಜೊತೆಗೆ ಜನರ ಹತ್ತಿರಕ್ಕೆ ರೀಚ್ ಆಗಬೇಕು. ಇನ್ನೊಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಕೆಲವು ಕಡೆ ಫೈನಲ್ ಆಗಿಲ್ಲ, ಮುನಿಸು ಇದೆ, ಮತ್ತೊಬ್ಬರನ್ನ ಬೇರೆ ಪಕ್ಷದಿಂದ ತೆಗೆದುಕೊಂಡು ಬರುವಂತಹ ಕಾದು ನೋಡುವ ತಂತ್ರಗಳು ಕೂಡ ಇದೆ. ಇವೆಲ್ಲವೂ ಕೂಡ ಒಂದು ಸ್ಟ್ರಾಟಜಿಕ್ ಬದಲಾಗಬಹುದಾ ಬರುವಂತಹ ದಿನಗಳಲ್ಲಿ ಅಂತ? ಗುರುಪ್ರಸಾದ್, ಈಗಾಗಲೇ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಅಭ್ಯರ್ಥಿಗಳನ್ನ ಈಗಾಗಲೇ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಅಭ್ಯರ್ಥಿಗಳು ಕೆಲವೊಂದು ಕಡೆ ನಾಮಪತ್ರಗಳನ್ನು ಕೂಡ ಈಗಾಗಲೇ ಸಲ್ಲಿಸಿದ್ದಾರೆ. ಅಂದ್ರೆ ಎರಡನೇ ಹಂತದಲ್ಲಿ ಕೂಡ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಒಂದು ಕಡೆ ಧಾರವಾಡ ಬ್ಯಾಲೆನ್ಸ್ ಉಳ್ಕೊಂಡಿದೆ, ಹಾಗೆ ದಾವಣಗೆರೆಯಲ್ಲಿ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನುವಂಥದ್ದು ಇನ್ನೂ ಕೂಡ ಕುತೂಹಲವನ್ನ ಕೆಳಿಸಿದೆ. ಯಾಕೆಂದ್ರೆ ಇಲ್ಲಿಯವರೆಗೂ ಕೂಡ ಅದು ಅಧಿಕೃತವಾಗಿ ಆಗಿಲ್ಲ. ಆದ್ರೆ ದಾವಣಗೆರೆಯಿಂದ ಎಸ್ ಮಲ್ಲಿಕಾರ್ಜುನ್ ಅವರೇ ಮತ್ತೆ ಕಣಕ್ಕಿಳಿಯುವಂತದ್ದು ಈಗಾಗಲೇ ಬಹುತೇಕವಾಗಿ ಖಚಿತವಾಗಿದೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಬಿಜೆಪಿ ನಾಯಕರು ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ರಮೇಶ್ ಕತ್ತಿ ಅವರು ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರುವಂತಹ ಒಂದು ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದದ್ದೇ ಆದರೆ ಅವರಿಗೆ ಚಿಕ್ಕೋಡಿಯಲ್ಲಿ ಅವಕಾಶವನ್ನ ಮಾಡಿಕೊಡುವುದು. ಈಗ ಚಿಕ್ಕೋಡಿಯಲ್ಲಿ ನಾಮಪತ್ರವನ್ನ ಸಲ್ಲಿಸಿರುವಂತಹ ಪ್ರಕಾಶ್ ಹುಕ್ಕೇರಿ ಅವರನ್ನ ಬೆಳಗಾವಿಯಲ್ಲಿ ಟಿಕೆಟ್ ಕೊಟ್ಟು ಅವರನ್ನ ನಿಲ್ಲಿಸುವಂತಹ ಒಂದು ಪ್ರಯತ್ನಗಳು ಕೂಡ ಕಾಂಗ್ರೆಸ್ ಮಟ್ಟದಲ್ಲಿ ನಡೀತಾ ಇದೆ. ಗುರುಪ್ರಸಾದ್, ಈಗ ಒಟ್ನಲ್ಲಿ ರಾಜ್ಯದಲ್ಲಿ 20ಕ್ಕೂ ಹೆಚ್ಚಿನ ಸೀಟುಗಳನ್ನ ನಾವು ಗೆಲ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಾಯಕರು ಈಗ ಮುಂದುವರೆದಿರುವಂತದ್ದು. ಆ ನಿಟ್ಟಿನಲ್ಲೇ ಸಾಕಷ್ಟು ರಣತಂತ್ರಗಳನ್ನು ಕೂಡ ಈಗಾಗಲೇ ರೂಪಿಸ್ತಾ ಇದ್ದಾರೆ. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಮಾಹಿತಿಗೆ.